ನಮಸ್ಕಾರ ವೀಕ್ಷಕರೇ, JB ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಇವತ್ತು ತೆಂಗಿನ ಹಾಲನ್ನು ಹಾಕಿಬಿಟ್ಟು ಫಿಶ್ ಸಾರನ್ನು ಮಾಡ್ತಾ ಇರುವುದು. ಯಾವುದೇ ಫಿಶ್ ತಗೊಬಂದರೂ ನೀವು ತೆಂಗಿನ ಹಾಲು ಹಾಕಿ ಒಮ್ಮೆ ಫಿಶ್ ಸಾರು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಖಂಡಿತ ಮಾಡ್ಕೊಳ್ತೀರಿ, ಎಲ್ಲರಿಗೂ ಇಷ್ಟವಾಗುತ್ತೆ ಈ ಒಂದು ಸಾರು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ, ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನಾನಿವತ್ತು ಜಗ್ಗಿನ ಕಾಣಿ ಅಂತ ಹೇಳೋದು ಈ ಫಿಶ್ಶಿಗೆ. ನಾವು ನಿಮ್ಮ ಕಡೆ ಏನಂತ ಹೇಳ್ತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಇದು ಮಳೆಗಾಲದಲ್ಲಿ ಸಿಗುವಂಥ ಫಿಶ್. ಇದು ಎಲ್ಲ ಟೈಮಲ್ಲೂ ಸಿಗಲ್ಲ ಈ ಫಿಶ್ಶು, ಮಳೆಗಾಲದಲ್ಲಿ ಸಿಗುತ್ತೆ. ಫ್ರೆಶ್ ಆಗಿರುತ್ತೆ ಇದು. ಆವಾಗಿಂದ ಆವಾಗದೇ ಅದನ್ನು ಹಿಡಿದ್ಬಿಟ್ಟು ಅದನ್ನು ಸೇಲ್ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಫಿಶ್ ಮಾತ್ರ. ನಾನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಕ್ಲೀನ್ ಮಾಡೋದು ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಆದರೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಈ ಫಿಶ್ಶಿಂದು. ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಅದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಸೈಡಲ್ಲಿ ಇಡ್ತೇನೆ. ಅಷ್ಟರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಟೊಮೆಟೊವನ್ನು ಬೇಯಲಿಕ್ಕೆ ಇಟ್ಟಿದ್ದೆ, ಅದನ್ನು ನೀರು ಹಾಕಿಬಿಟ್ಟು. ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ನಾನೀಗ ಅದನ್ನು ತೆಂಗಿನ ಹಾಲನ್ನು ತೆಗೆದಿಟ್ಕೊಳ್ತೇನೆ. ಮಿಕ್ಸಿ ಬೌಲಲ್ಲಿ ಹಾಕಿ ಅದನ್ನು ನೈಸಾಗಿ ರುಬ್ಕೊಳ್ಬೇಕು. ಈ ಕಡೆ ಟೊಮೆಟೊವನ್ನು ಬೇಯಲಿಕ್ಕಿಟ್ಟಿದೆ. ಈಗ ತೆಂಗಿನ ಹಾಲು ನೈಸಾಗಿ ರುಬ್ಕೊಂಡು ತೊಗೊಬಂದಿದೆ. ಅದನ್ನು ಒಂದು ಬಟ್ಟೆಯಲ್ಲಿ ಹಿಂಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ಕೂಡ. ಒಮ್ಮೆ ನೀವು ಟ್ರೈ ಮಾಡಿ. ಈ ಫಿಶ್ ಅಂತಲ್ಲ, ನೀವು ಯಾವುದೇ ಫಿಶನ್ನು ತಗೊಬಂದ್ರೂ ಇದೇ ರೆಸಿಪಿ, ಇದೇ ಒಂದು ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ತೆಂಗಿನ ಹಾಲು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಿಕ್ಸಿ ಬೌಲಿಗೆ ಮಸಾಲೆ ಅಷ್ಟೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೆ. ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಒಂದು 1/4 ಚಮಚ ಜೀರಿಗೆ ಹಾಕ್ಕೊಂಡಿದ್ದೆ, 1/4 ಚಮಚ ಆಗುವಷ್ಟು ಮೆಣಸಿನ ಕಾಳು, ಒಂದು 10-12 ಮೆಂತ್ಯ ಕಾಳನ್ನು ಹಾಕ್ಕೊಳ್ತೇನೆ. ಇಲ್ಲಿ ಎಲ್ಲವನ್ನು ನಾನು ಡ್ರೈ ಆಗಿ ಹುರಿದಿಟ್ಕೊಂಡಂಥ ಮಸಾಲೆಗಳಿವು. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳಿಕ್ಕೆ. ತೆಂಗಿನ ಹಾಲನ್ನು ಸಪ್ರೇಟಾಗಿ ರುಬ್ಕೊಂಡು ಮಸಾಲೆನ ಸಪ್ರೇಟ್ ರುಬ್ಕೊಳ್ಳೋದು. ಈಗ ಬೇಯಿಸಿ ಇಟ್ಕೊಂಡಂಥ ಟೊಮೆಟೊವನ್ನು ಹಾಕ್ಕೊಂಡಿದ್ದೆ. ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ. ಇದನ್ನು ನೈಸಾಗಿ ಈ ಮಸಾಲೆಯನ್ನು ರುಬ್ಕೊಳ್ಬೇಕು. ಇದನ್ನು ಮಸಾಲೆನೂ ರುಬ್ಬಿ ರೆಡಿಯಾಗಿದೆ ನೋಡಿ. ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ ನಂತರ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತೆಂಗಿನ ಹಾಲು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕೀಗ. ನೀರನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ತೆಂಗಿನ ಹಾಲು ಹಾಕಿದ್ರೋದ್ರಿಂದ ಸ್ವಲ್ಪ ತೆಳ್ಳಗಾಗುತ್ತೆ, ಆಮೇಲೆ ಕುದ್ದ ಮೇಲೆ ಸ್ವಲ್ಪ ದಪ್ಪನೇ ಆಗಿರುತ್ತೆ ಈ ಸಾರು. ಈಗ ತೆಂಗಿನ ಹಾಲು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಮಸಾಲೆಗೆ. ಈ ಒಂದು ಮಸಾಲೆನ ಫಸ್ಟಿಗೆ ಚೆನ್ನಾಗಿ ಕುದಿಸ್ಕೊಳ್ಳೋದು. ನಂತರ ಫಿಶನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಹಾಕ್ತಿರೋದು ಅಂದರೆ ಕಾಣೆ ಫಿಶ್ಶು. ನಮ್ಮ ಕಡೆ ಇದಕ್ಕೆ ಜಗ್ಗಿನ ಕಾಣೆ ಅಂತ ಹೇಳೋದು. ನೀವು ಏನಂತ ಹೇಳ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ. ಹಾಗೆ ನೀವು ಯಾವುದೇ ಫಿಶನ್ನು ತಗೊಬಂದರೂ ಇದೇ ಥರ ಮಸಾಲೆ ಹಾಕ್ಕೊಂಡು ತೆಂಗಿನ ಹಾಲಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಖಂಡಿತ ಈ ಒಂದು ಸಾರನ್ನು ಮತ್ತೆ ಮಾಡ್ಕೊಳ್ತೀರಿ, ಅಷ್ಟು ಸೂಪರಾಗಿ ಬರುತ್ತೆ. ಚೆನ್ನಾಗಿ ಮಸಾಲೆ ಕುದ್ದ ಮೇಲೆ ನಾನು ಫಿಶ್ ಹಾಕ್ಕೊಂಡಿದ್ದೆ. ಫಿಶ್ ಹಾಕ್ಬಿಟ್ಟು ಮತ್ತೆ ಒಂದು ಕುದಿಸ್ಕೊಂಡ್ರೆ ಸಾಕು ಈ ಫಿಶನ್ನು. ಇದು ಬೇಗನೆ ಬೆಂದು ಹೋಗುತ್ತೆ. ತುಂಬ ಹೊತ್ತು ನಾವು ಅದನ್ನು ಕುದಿಸ್ತಾ ಇದ್ದರೆ ಅದು ಎಲ್ಲ ಕಟ್ಟಾಗಿ ಹೋಗುತ್ತೆ ನೋಡಿ. ಈಗ ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.